ಆ ಶಂಕರ್ ಇತ್ತಲ್ಲ, ನೀವು ದೂರದಿಂದ ಕನ್ನಡದಲ್ಲಿ ಏನಾರ ಹೇಳಿ ಅದಕ್ಕೆ ಅಷ್ಟು ದೂರ ಇಲ್ಲಿ ನೀವು ಅಲ್ಲಿಂದನೇ ಸೌದಿ ಎತ್ತು ಹೊಡಿತಾರೆ, ಕರೆಕ್ಟ್ ಇಲ್ಲಿಗೆ ಬಂದು ಬೀಳ್ಬೇಕು ನಿಮ್ಗೆ ತಲೆಗಿಲಿಗೆ, ಹಂಗೆ ಹೊಡಿಯೋದು. ಅದಕ್ಕೆ ಎಲ್ಲ ಒಂಥರ ಈ ಹುಚ್ಚಾಸ್ಪತ್ರೆ ಇದ್ದಂಗೆ ನಮ್ಮ ಈ ಸೆಕ್ರೆಟರಿ ಹೇಮಾವತಿ ಅವೆಲ್ಲ ಸುಮಾರು ಆನೆ ಇದ್ವು ಅವಾಗ. ಪೂರ ಈಗ ಗಂಡನೇ ಇಲ್ಲ, ಆ ಥರ ಹೆಣ್ಣಾನೆಗಳು ಅವು. ಹೆಣ್ಣಾನೆ ಹಿಂಗೆ ಮಕ ಆಯ್ತು, ಗಂಡನೇ ಬಿಡಿ, ಗಂಡನೇ ಹೊಡೆದ್ರೆ ಹಂಗೆ ಆಯ್ತು. ಗಂಡ ಭೀಮ್ಸನ ಇತ್ತಲ್ಲ, ಭೀಮ್ಸನ್ ನೀವು ಅಂತಂತ ಆನೆಗಳು ನೀವೇನೇ ಮಾಡಿ ಹೆಂಗಾನೆ ಅವ್ರ ಕಾಲಲ್ಲಿ ಬಿದ್ದುಬಿಡಿ, ಅವ್ರ ಪಾಪ ಇದು ಮಾಡ್ತಿಲ್ಲ. ಇವಾಗಿಂದ ಆನೆನ ಅಪ್ಪ ಈ ಕಾಲು ಬಿಡೋದಲ್ಲ, ಬರೀ ಮುಟ್ಟು ಸಾಕಂಗೆ ಮಾತಾ. ನಾನು ಕೂತ್ಕೊಂಡ್ರೆ ಮಾತಾ ಕೆಲಸ ಮಾಡೋದು, ಮತ್ತೆ ಮಾತಾಗೆ ತೆಗೆಸ ಕೆಲಸನೇ ಮಾಡಲ್ಲ. ಅವ್ರಿಗೆ ಮಾತೆ ಕೇಳಲ್ಲ, ಸುಮ್ಮನೆ ಹೆಂಗೆ ಬೇಕಂಗೆ ಮಾಡಿ ಬಂದವರು. ಇದು ಗಣೇಶ ಅಂತ ಬಂತು. ಗಣೇಶ ಅಲ್ಲಿಂದ ಬಂದು ಬಂದಾರಗಟ್ಟೆಯಿಂದ ಬಂದಿದ್ದು ಗಣೇಶ. ಅಲ್ಲಿ ಸುಮಾರು ಜನ, ಒಂದು 4-5 ಜನ ಹೊಡಿತಿದ್ದು. ಪೂರಾ ಕ್ಯಾಂಪ್ ತಿರುಗ್ತು ಅಲ್ಲಿ, ಬಂದಾರಗಟ್ಟೆ ಮತ್ತು ತಿತ್ಮತಿ ಎಲ್ಲ ಕ್ಯಾಂಪ್ ತಿರ್ಕೊಂಡು ಆಮೇಲೆ ಮತ್ತೆ ಇಲ್ಲಿಗೆ ಬಂತು. ಇದು ಒಂಥರ ಈ ಹುಚ್ಚಾಸ್ಪತ್ರೆ ಇದ್ದಂಗೆ ನಮ್ಮ ಈ ಸೆಕ್ರೆಟರಿ. ಇದು ಟ್ರೈನಿಂಗ್ ಕ್ಯಾಂಪ್ ಅಂತ, ಆನೆ ಕ್ಯಾಂಪ್ ಅಂತ ಅಲ್ಲ, ಇದು ಟ್ರೈನಿಂಗ್ ಕ್ಯಾಂಪ್. ಟ್ರೈನಿಂಗ್ ಕ್ಯಾಂಪ್ ಅಂದರೆ ನಮ್ಮ ಬಾಂಗ್ಲಾದೇಶನ ಫಸ್ಟ್ ಬಂದು ಬೇರೆ ಹಾಕಿದ್ದು ಇಲ್ಲಿಂದಾನೇ ಟ್ರೈನಿಂಗ್ ಶುರುವಾಗಿತ್ತು ಸೆಕ್ರೆಟರಿಯಿಂದ. ಈಗ ನಮ್ಮ ಫ್ರೆಂಡರೆಲ್ಲ ಬಾಂಗ್ಲಾದೇಶನವರೇ ಟ್ರೈನಿಂಗ್ ಕೊಟ್ಟಿದ್ದು, ಆನೆ ಹೆಂಗೆ ಸಾಕೋದು, ಹೆಂಗೆ ಹಿಡಿಯೋದು ಅಂತೇಳಿ ಟ್ರೈನಿಂಗು. ಬಾಂಗ್ಲಾದೇಶ ಬ್ರಿಟಿಷ್ ಕಾಲದಲ್ಲಿ ಫಸ್ಟ್ ಟ್ರೈನಿಂಗ್ ಕೊಟ್ಟಿದ್ದು ಅವರೇ, ಬಾಂಗ್ಲಾದೇಶನವರು. ಅದಕ್ಕೆ ಬಾಂಗ್ಲಾ ಭಾಷೆ ಪೂರ ಆನೆಗೆ. ಬಾಂಗ್ಲಾ ಭಾಷೆ ಅಂದರೆ ಇನ್ನು ಕನ್ನಡ ಭಾಷೆನೂ ಕಲಿಸ್ಬೋದಿತ್ತು, ಅದಕ್ಕೇನಿಲ್ಲ ಅಂತಿಲ್ಲ. ಅವಾಗ ಬ್ರಿಟಿಷ್ನವ್ರು ಭಾಳ ಚಾಲಾಕಿದ್ರು. ಈಗ ನಮ್ಮ ಸರ್ ಅದೊಂದು ಹೇಳಿ, ತುಂಬ ಜನ ಹೇಳ್ತಾರೆ ಕನ್ನಡ ಭಾಷೆ ಯಾಕೆ ಕಲ್ಸಲ್ಲ ಆನೆಗಳಿಗೆ. ಅದೇ ಭಾಷೆ ಹೇಳ್ತಾನೆ. ಬ್ರಿಟಿಷ್ನವ್ರು ಭಾಳ ಚಾಲಕ್ ಜನ. ಅವ್ರು ಏನು ಮಾಡಿದ್ರು, ಈಗ ಬ್ರಿಟಿಷ್ನವರು ಆವಾಗಲೇ ಜನ ಹೇಳಿದ್ದಾರೆ ಯಾಕೆ ಹಿಂದಿ ಕಲಿಸಿ, ಮರಾಠಿ ಇದು ಕನ್ನಡ ಕಲಿಸಿ ಅಂತ. ಅವಾಗಲೇ ಕನ್ನಡ ಹೆಂಗೆ ಕಲಿಸ್ಬೋದು, ಹಿಂದಿನೂ ಕಲಿಸ್ಬೋದು. ನೀವು ಬಂದು ಮಾತಾಡ್ತೀರಿ, ಅವರು ಬಂದು ಮಾತಾಡ್ತಾರೆ, ನೀವೇ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ. ಏನೋ ಸಿಟ್ಟು ಬಂದು ನಿಮಗೆ ಹೊಡಿತಾ ಅವಾಗ ಜವಾಬ್ದಾರಿ ಯಾರು? ಅದಕ್ಕೆ ಬಾಂಗ್ಲಾ ಭಾಷೆ ಇಟ್ಬಿಟ್ರು ನಾವು. ಬಾಂಗ್ಲಾ ಭಾಷೆ ಅದು ಈ ಕಾಲದಲ್ಲ, ಬ್ರಿಟಿಷ್ ಕಾಲದಲ್ಲಿ ಆಗಿತ್ತು. ಇಲ್ಲಿ ಕ್ಯಾಂಪ್ ಇಲ್ಲಿ ಆಗಿರೋದು ನಾವು ಹೇಳಿರೋದು, ನಮ್ಮಂತೂ ಹುಟ್ಟಿದ್ದಿಲ್ಲ ಅವಾಗ. 1939 ಆಗಿದ್ದು ಅಂತ ಹೇಳ್ತಾರೆ. 1900 ಇದು ಸಕ್ರೆಬೇಲು, ಅದು ಟಿಂಕಾಪುರ ಅಂತ. ರಸ್ತೆ ಕೆಳಗಡೆ ಸಕ್ರೆಬೇಲು, ರಸ್ತೆ ಮೇಲ್ಗಡೆ ಟಿಂಕಾಪುರ. ಸಕ್ರೆಬೇಲು ಅಂದರೆ ಅಲ್ಲಿ ಆ ಕ್ಯಾಂಪ್ ಇದ್ದಿದ್ದು ಕೆಳಗಡೆ. 2 ಕ್ಯಾಂಪ್ ಇದ್ದಿದ್ದು ಇಲ್ಲಿ, ಲಕ್ಕೋಳಿ ಕ್ಯಾಂಪ್ ಒಂದು, ಸಕ್ರೆಬೇಲ್ ಕ್ಯಾಂಪ್ ಒಂದು. ಲಕ್ಕೋಳಿ ಜಮೀದಾರ್ ಒಬ್ಬ, ಸಕ್ರೆಬೇಲ್ ಜಮೀದಾರ್, ಹಂಗಾಗಿ 2 ಜಮೀದಾರ್ ಇಲ್ಲಿ. ಆ ಕಾಲದಲ್ಲೇ ಬ್ರಿಟಿಷ್ ಕಾಲದಲ್ಲೇ ಇದು ಬಾಂಗ್ಲಾ ಭಾಷೆ ಇಟ್ಬಿಟ್ಟಿದ್ದು. ನೀವೆಲ್ಲರೂ ಹೋಗಿ ಆನೆಗೆ ಒಂಟೆಗೆ 2ಕ್ಕೂ ಬಾಂಗ್ಲಾ ಭಾಷೆನೇ ಇರೋದು. ಒಂಟೆಗೂ ಬಾಂಗ್ಲಾ ಭಾಷೆನೇ ಮತ್ತು ಆನೆಗೂ ಬಾಂಗ್ಲಾ ಭಾಷೆ. ಈಗ ನಮ್ಮ ಹಿಂದಿ ಯಾರಾದ್ರು ಬಂದು ಮಾತಾಡ್ತಾರೆ, ಕನ್ನಡ ಯಾರಾದ್ರು ಬಂದು ಮಾತಾಡ್ತಾರೆ. ಆನೆ ರಚ್ ಬರೋಕ್ಕೂ ಆಗುತ್ತೆ, ಸಿಟ್ಟು ಬರೋಕ್ಕೂ ಆಗುತ್ತೆ, ಯಾರಿಗೆ ಹೊಡೆಯೋಕೆ. ಆ ಶಂಕರ್ ಇತ್ತಲ್ಲ, ನೀವು ದೂರದಿಂದ ಕನ್ನಡದಲ್ಲಿ ಏನಾರ ಹೇಳಿ ಅದಕ್ಕೆ ಅಷ್ಟು ದೂರ ಇಲ್ಲಿ ನೀವು ಅಲ್ಲಿಂದನೇ ಸೌದಿ ಎತ್ತು ಹೊಡಿತಾರೆ, ಕರೆಕ್ಟ್ ಇಲ್ಲಿಗೆ ಬಂದು ಬೀಳ್ಬೇಕು ನಿಮ್ಗೆ ತಲೆಗಿಲಿಗೆ, ಹಂಗೆ ಹೊಡೆಯೋದು. ಅದಕ್ಕೆ ಎಲ್ಲ ಗೊತ್ತಾಗೋದು, ಕನ್ನಡ ಹಿಂದಿ ಎಲ್ಲ ಗೊತ್ತಾಗುತ್ತೆ. ಇದು ಮಠದಲ್ಲಿ ಇದ್ದಿತ್ತಲ್ಲ, ಮಠದಲ್ಲಿ ಜನಕ್ಕೆಲ್ಲ ಹೊಡಿತು ಅಂದರೆ ಇಲ್ಲಿ ತಮ್ಮ ಕೊಟ್ಟಿದ್ದು. ಹಾಗೆ ನೀವು ಬೇರೆ ಭಾಷೆ ಕಲಿತ್ರೆ ಅದಕ್ಕೆ ಬೇರೆ ಭಾಷೆ ಕಲಿಸಿಲ್ಲ, ಬರೀ ಇದು ಇಟ್ಟಿದ್ದು ಬಾಂಗ್ಲಾ ಭಾಷೆ ಇಟ್ಟಿರೋದು. ಬಾಂಗ್ಲಾದೇಶನವರು ಅವರೇ ಫಸ್ಟ್ ಟ್ರೈನಿಂಗ್. ಅದಕ್ಕೆ ಇದು ಸಕ್ರೆಬೇಲ್ ಕ್ಯಾಂಪ್ ಇದೆ, ಸಕ್ರೆಬೇಲ್ ಕ್ಯಾಂಪು ಟ್ರೈನಿಂಗ್ ಕ್ಯಾಂಪು ಅಂತ. ಟ್ರೈನಿಂಗ್ ಅಂದರೆ ಫಸ್ಟ್ ಇಲ್ಲೇ ಟ್ರೈನಿಂಗ್. ಆಗಿನ ಕಾಲದ ನನ್ನ ತಂದೆ ಅದು 60-71 ಲಾಸ್ಟ್ ಕೆಡ್ಡ ಅಂತ ಗೊತ್ತಾ ನಿಮಗೆ? ಕೆಡ್ಡ ಅಂದರೆ ಏನು ಮಾಡ್ತಾರೆ, ಕಾಡಿಗೆ ಬೇಲಿ ಕಟ್ಟೋದು. ಮರಗಳ ಬೇಲಿ ಮತ್ತು ತಂತಿ ಬೇಲಿ ಅಲ್ಲ, ಮರನೇ ಕರೆದು ಬೇಲಿ ಕಟ್ಟಿದ್ರು. ಸುತ್ತ ಒಂದು ಕೆರೆ ಎಲ್ಲ ಒಳಗೆ ಮಾಡಿ ಸುತ್ತ ಬೇಲಿಗೆ 2 ಬಾಗಿಲು, ಆ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು, 2 ಬಾಗಿಲು ಬಿಟ್ಟಿದ್ರು. ಆಮೇಲೆ ಒಳಗಡೆ ಕೋಣೆಗಳು, ಈಗ ನಾವು ಮನೇಲಿ ಹೆಂಗೆ ರೂಮ್ ಇರ್ತಾರೆ ಆ ಥರ ರೂಮ್ಗಳು, 1-2-3 ರೂಮ್ ಮಾಡ್ತೀವಿ. ರೂಮ್ ಮಾಡಿ ಅವಾಗ ಏನು ಮಾಡ್ತೀವಿ, 1ನೇ ಕ್ಯಾಂಪು, 2ನೇ ನಂಬರು, 3ನೇ ನಂಬರು, 4ನೇ ನಂಬರ್ ಅಂತ ಒಂದೊಂದು ಇದು ರಸ್ತೆ. ಅದು ಒಂದೊಂದು ರಸ್ತೆಗೆ, ಆ ರಸ್ತೆಗೆ 1ನೇ ನಂಬರಿಗೆ 2 ಆನೆ, 3ನೇ ನಂಬರಿಗೆ 2 ಆನೆ, ಒಂದೊಂದು ನಂಬರಿಗೆ ಒಂದೊಂದು ಆನೆ ನಿಲ್ಲಿಸ್ಬಿಟ್ಟು ಅಲ್ಲಿ ಬಂದು ಬರ್ತಾರೆ ಆಫೀಸು ಬಂದು, ನೋಡಪ್ಪ ಈಗ ಅಷ್ಟೇ ಇದು ರೆಡಿ ಮಾಡಬೇಕು ಅಂತ. ರೆಡಿ ಅಂದರೆ ಆನೆ ಓಡಿಸ್ಕೊಬರ್ಬೇಕು ಅಂತ. ನಿಮ್ಮ ಗೆಲ್ಗೆ ಜನ ಆನೆ ಎಲ್ಲ ಜೊತೆಲೇ. ಆವಾಗ ಪೂರ ಆನೆ ಹಿಂಡೆ ಓಡಿಸ್ಕೊಬಾರ್ದು. ಹಿಂಡಂದರೆ 100-150 ಹಿಂಡು, 50 ಹಿಂಗೆ ಇಂತಿಂಥ ಹಿಂಡುಗಳು ಓಡಿಸ್ಕೊಬಂದು ಒಳಗಡೆ ಹೋಗಿದ್ಕೊಳ್ಳೆ ಆನೆ ಓಡಿಸ್ಕೊಬರ್ಬೇಕಾಯ್ತು. ಆನೆ ಹಿಂಡೆ ಓಡಿಸ್ಕೊಬಂದಿ ಅಂತೆ. ಇಲ್ಲಿ ಒಳಗೆ ನುಗ್ಗಿದ್ದು ಪೂರ ಕಡಾ ಸಾರ್ಗ. ಆನೆ ಒಂದು ನುಗ್ಗಿಲ್ಲ. ಅಂದ್ರೆ ಅಲ್ಲಿ ಕಾಲ್ ತನಕ ಬರ್ತವೆ, ಅಂದ್ರೆ ಆ ಥರ ಒಳಗೆ ನುಗ್ಗೋದು ಪೂರ ಕಡಾ ಸಾರ್ಗ. ಆನೆ ನುಗ್ಗೋದಿಲ್ಲ, ಆನೆನೇ ಇಲ್ಲ ಅಲ್ಲಿ ಆನೆ ಕಾಣೋದು. ಇಲ್ಲಿ ಬಂದಾಗ ಆನೆ ಕಾಣೋದು. ಆವಾಗ ಏನಾಯ್ತು, ಮತ್ತೆ ಜನ ಎಲ್ಲ ಆಮೇಲೆ ಯಾವುದೋ ಆಮೇಲೆ ಮಾಸ್ತಿ ಅಮ್ಮ ಬಂದ್ಬಿಡ್ತೀನಿ. ಬಂದು ಅವಾಗ ಹೇಳ್ತಂತೆ, ಮೊದಲೇ ಸ್ವಾಮೀಜಿಗೆ ಪೂಜೆ ಮಾಡಿ ಆಮೇಲೆ ನನಗೆ ಮಾಡು, ನೀನು ಆನೆ ಆಮೇಲೆ ಬರ್ತಾವೆ, ಇದು ಆವಾಗ ಬರಲ್ಲ. ಆಮೇಲೆ ಮತ್ತೆ ತಪ್ಪು ಕಾಣಿಕೆ ಕಟ್ಕೊಂಡು ಮತ್ತೆ ಅವ್ರು ಹೋಗಿ ಮತ್ತೆ ಆನೆ ಓಡಿಸ್ಕೊಂಡು ಬಂದು, ಆಮೇಲೆ ಆನೆ ಬಂದು 60 ಆನೆ ಬಂದು ಒಳಗೆ ನುಗ್ದು ಅಂತ.
60 ಆನೆ ಹಿಂಡು 60 ಹಿಂಡು ಆನೆ ಒಳಗೆ ನುಗ್ಬೇಕಾದ್ರೆ ಕೊಟ್ಟರೆ ಆ ಬಾಗ್ಲ ಹತ್ರ ಒಬ್ಬನಿಗೆ ಕುಂಚಿರ್ತಾರೆ, ಒಂದು ಹಗ್ಗ ಕಟ್ಟಿ ಪೋಲ್ಸೆಲ್ಲ ಎತ್ತಿ ಹಗ್ಗ ಮೇಲ್ ಕಟ್ಟಿ ಬಿಟ್ಟು ಇಟ್ಟಿರ್ತಾರೆ. ಅವ್ರು ಪೂರ ಆನೆ ನುಗ್ಗಿಟ್ಕೊಳ್ಳಿ ಒಂದೇ ಹೆಂಟಿಗೆ ಹಗ್ಗ ಕಡಿಬೇಕು ಅವ್ರು. ಆಮೇಲೆ ಹಗ್ಗ ಕಟ್ಟಿದ್ಮೇಲೆ ಪೂರ ಪೋಲ್ಸ್ ಗಬಕ್ಕಂತ ಕೂತ್ಕೊಂಡಾಗ ಒಳಗಡೆ ಆನೆ ಬಂತು. ಅವಾಗ ನೋಡಿ ಇವಾಗ ನಾವು ಶೋ ಮಾಡ್ತಿದ್ವಿ. ಏನು ಗೊತ್ತಾ, ಆನೆ ಮೇಲೆ ಕೂತ್ಕೊಂಡು ಒಬ್ಬನೇ ಆನೆ ತೊಗೊಂಡೋಗಿ ಒಳಗಡೆ 60 ಆನೆ ಹಿಂದಲ್ಲಿ ಒಬ್ಬನ ನುಗ್ಸ್ಬೇಕು. ಆನೆ ತೊಗೊಂಡೋಗಿ ಒಳಗೆ ನುಗ್ಗಿ ಅವ್ನು ಯಾರು ಆಫೀಸರು ಯಾವ ಆನೆ ಆ ಆನೆಗೆ ಹಗ್ಗ ಹಾಕಿ ಕಟ್ಟಿ ಹಾಕೋಬರ್ಬೇಕು. ಜೀವದಾನೆ ಮತ್ತೇನು ಇಂಜೆಕ್ಷನ್ ಎಲ್ಲ ಏನಿಲ್ಲ ಅಂತ ಆನೆಗೆ ಹಿಡ್ಕೊಬರ್ಬೇಕಿತ್ತು. ಈಗ ನಾವು ಆಮೇಲೆ ಅಂತ ಆನೆಗೆ ಅವು ಹಿಡ್ಕೊಬರ್ತಿದ್ವು. ಅದು ಹೆಣ್ಣಾನೆಗೆ ಒಂದು ಆನೆ ಕಟ್ಕೋಬೇಕು, ಒಂದೊಂದೇ ಆನೆ, ಎಂತ ದೊಡ್ಡ ಆನೆ ಸಣ್ಣ ಆಗಲಿ ಒಂದೊಂದೇ ಆನೆಗೆ ಒಂದು ಕಟ್ಕೊಂಡು ಬರ್ತಾರೆ. ಅವಾಗಿನ ಕಾಲದವ್ರ ಧೈರ್ಯ ನೋಡ್ರಿ ಯಾವ ರೀತಿ ಇತ್ತು. ಅವಾಗ ಅದೇ ಹೇಳ್ತೀನಲ್ಲ, ಆ ಧೈರ್ಯ ಇದ್ದಕ್ಕೆ ಅವಾಗ ಟಿ ವಿ ಪೇಪರಲ್ಲಿ ಬರ್ತಿದ್ದಿಲ್ಲ, ಅವ್ರ ಹೆಸರು ಇರ್ತಿದ್ದಿಲ್ಲ ಆಗಿನ ಕಾಲದಲ್ಲಿ. ಅವು ಅಂತ ಆನೆ ಹಿಡಿತಿದ್ರು ಅವರು. ನಾವೀಗ ಕುಡ್ಕೊಂಡು ಹೋಗಿ ಹೇಳ್ಕೊಬರೋಕ್ಕೆ ಅಯ್ಯೋ ಟಿ ವಿಯಲ್ಲಿ ಏನು ನೋಡ್ತೀರಾ, ಪೇಪರಲ್ಲಿ ನೋಡ್ತೀರಾ, ನಮ್ಮ ಹೆಸರು ಜಾಗ ನೋಡ್ತೀರಾ. ನಾವೇನು ಗೊತ್ತಾ, ನಾವು ಅವರಿಗೆ ನೆನೆಸಿ ಊಟ ಮಾಡಬೇಕು. ಅವ್ರಿಗೆ ನಾವು ಮಾಡಿದ್ರೆ ಲನ್ವರ್ ಈಗ ಇಂಜೆಕ್ಷನ್ ಫಸ್ಟ್ ಹಿಡಿದಿದ್ದಾರೆ ಗೊತ್ತಾ, ನಮ್ಮ ಚಕ್ರೆ ಬೇಲಾನೇ ಭಾಸ್ಕರ ಅಂತ ಹೇಳಿ ರಹೀಮ್ ಸಾಬ್ರು ನಮ್ಮ ದೊಡ್ಡಪ್ಪನ ಮಗ, ಅವನೇ ಮೈಸೂರಲ್ಲಿದ್ದು. ಅವನು ಮತ್ತು ಸೇದಮಂತ್ ಅಂತ ಹೇಳಿ ದುರ್ಣ ಆನೆ ಫಸ್ಟ್ ಹಿಡಿದಿದ್ದು ಭಾಸ್ಕರ ಇಂಜೆಕ್ಷನ್ ಆನೆ. ಆವಾಗ ನೋಡಿ ಚಕ್ರೆ ಬೇಲಲ್ಲಿ ನೋಡಿ ಆನೆ ಇದೆ ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಚಕ್ರೆ ಬೇಲ್ ಕ್ಯಾಂಪ್ ಇದೆ ಅಂತ ನಮ್ಗೆ ಯಾರಿಗೂ ಇಲ್ಲಿ ಗೊತ್ತಿದ್ದಿಲ್ಲ. ಯಾವಾಗ 2012 ಇದಾಯಿತು, ಫಂಕ್ಷನ್ ಆಯ್ತು ಇಲ್ಲಿ ವನ್ಯಜೀವಿ ಫಂಕ್ಷನ್ ಮಾತಾಡ ಎಲ್ಲ ಆಯಿತು. ಫಸ್ಟ್ ನವದೇವ ಆವಾಗಲೇ ನೋಡಿ ಹೆಸರು ಬಂದಿದ್ದಿಲ್ಲ, ಆನೆ ಇದ್ದಾವೆ, ಆನೆಗೆ ಬರ್ತದ ಜನ. ಆಮೇಲೆ ಇಲ್ಲಿ ಮಾಡೋದು ಈ ಫೀಲ್ಡಲ್ಲಿ. ಆಮೇಲೆ 2014 ಅಲ್ಲಿ ಅಲ್ಲ ಎಲ್ಲಿ ಈಗ ಆನೆ ಇದಲ್ಲ ಅಲ್ಲಿ ಕ್ಯಾಂಪು, ಅಲ್ಲಿ ಫಂಕ್ಷನ್ ಆಯಿತು. ಅಲ್ಲಿಂದ ಎಷ್ಟು ಈಗೆಲ್ಲ ಬಂದ್ ಮಾಡ್ತಲ್ಲ, ಈಗೆಲ್ಲ ಫಂಕ್ಷನ್. ಅವಾಗ ನಮ್ಮ ಇದರಲ್ಲಿ ನಮಗೆ ಫಂಕ್ಷನ್ ರಾಷ್ಟ್ರಾಂಕನೂ ಇತ್ತು, ನಾವು ಕಡೆಗಂತನೂ ಫಂಕ್ಷನ್ ಆಗ್ತಾನೆ ಇತ್ತು. ಈ ಫಂಕ್ಷನ್ ಯಾವಾಗ ಆಯಿತು ಆವಾಗ ಆನೆಗಳು ಸಕ್ಕರೆ ಬೆಲೆ ಆನೆ ಕ್ಯಾಂಪ್ ಇದೆ ಅಂತೇಳಿ ಇಲ್ಲಿಂದ ಆವಾಗ ಪಬ್ಲಿಕ್ ಜನ ಎಲ್ಲ ಬರೋಕ್ಕೆ ಶುರು ಆಯಿತು. ಸರ್ ಅದು ಭಾಸ್ಕರ ಅವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಯಾವ ರೀತಿ ಆನೆ ಅದು? ಅವೆಲ್ಲ ದೊಡ್ಡ ಆನೆಗಳು, ನಾನು ಹೇಳ್ತಿಲ್ಲ ಈಗಿಂದ ಈಗ ಅವಾಗ ಕಲ್ಯಾಣಿ ಮತ್ತು ಬಾನಮತಿ, ಭಾಗೀರಥಿ, ಭಾರತಿ ಮತ್ತು ಇದು ಹೇಮಾವತಿ ಅವೆಲ್ಲ ಸುಮಾರು ಆನೆ ಇದ್ವು ಅವಾಗ. ಪೂರ ಈಗ ಗಂಡನೇ ಇಲ್ಲ, ಆ ಥರ ಹೆಣ್ಣಾನೆಗಳು. ಅವು ಹೆಣ್ಣನಿಗೆ ಹಿಂಗೆ ಮಕ ಆಯ್ತು, ಗಂಡನೇ ಬಿಡಿ, ಗಂಡನೇ ಹೊಡೆದ್ರೆ ಹಂಗೆ ಆಯಿತು. ಭೀಮ್ಸನ ಇತ್ತಲ್ಲ, ಭೀಮ್ಸನ್ ನೀವು ಅಂಥ ಆನೆಗಳು ನೀವೇನೇ ಮಾಡಿ ಹೆಂಗಾರೆ ಅವ್ರ ಕಾಲಲ್ಲಿ ಬಿದ್ದುಬಿಡಿ, ಅವ್ರ ಪಾಪ ಇದು ಮಾಡ್ತಿಲ್ಲ. ಇವಾಗಿಂದ ಆನೆನಾ ಅಪ್ಪ ಈ ಕಾಲು ಬಿಡೋದಲ್ಲ, ಬರೀ ಮುಟ್ಟು ಸಾಕಂಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅದೊಂದು ಕೆಲಸ. ಈಗ ಅವ್ರಿಗೇನು ಕೆಲಸ ಇಲ್ಲ, ಈಗ ಆನೆಗಳಿಗೆ ಕೆಲಸ ಇಲ್ಲ, ಸುಮ್ಮನೆ ಕುತ್ಕೊಂಡು ತಿನ್ನೋದು. ಮತ್ತೇನು ಮಾಡ್ತಾವೆ ಈಗ ನಮಗೆ ಆಗಲಿ ಮೈ ಮೂತ್ ಕೆಲಸ ಮಾಡ್ದೆ, ಅವ್ನು ಏನು ಮಾಡಲ್ಲ, ಸುಮ್ಮನೆ ಕೆಲಸ ಮಾಡ್ತಾನೆ, ಬಂದು ಊಟ ಮಾಡೋದು ಮಲಗೋದು ನೋಡ್ತಾನೆ ಮೊದಲೇ. ಈಗ ಹಂಗಿಲ್ಲ, ಈಗ ಬರೀ ಮೊಬೈಲೇ. ಈಗೇನು ಕೆಲಸ ಇಲ್ಲ ಜನಕ್ಕೆ, ಊಟ ಮಾಡೋದು ಮೊಬೈಲ್ ನೋಡೋದು, ಊಟ ಮಾಡೋದು ಮೊಬೈಲ್ ನೋಡೋದು, ಹೀಗೆ. ಆವಾಗ ಆನೆಗಳು ಹಂಗಿದ್ವು. ಅಂತಂತ ಆನೆನೂ ನಾವು ನೋಡಿ ಬೆಳಗ್ಗೆ ಹೋಗ್ಬಿಟ್ರೆ 8 ಗಂಟೆಗೆ ರೆಡಿ ಮಾಡಿ ಬಿದ್ದುಬಿಟ್ರೆ 11:30 12 ಗಂಟೆಗೆ ನೀವು ತಿಂಬರ್ ಹೇಳ್ತಾನೆ ಇರಬೇಕು. ಗುಡ್ಡ ಅದು ಗುಡ್ಡದ ಮೇಲೆ ಬರಬೇಕು, ಗುಡ್ಡ ಹತ್ತಿ. ಆವಾಗ ಪೋಲ್ಸ್ ಇತ್ತು, ಮರಗಳು ತಂದಿ ತುಂಡಿ ಅದೆಲ್ಲ ಹಾಕಿತ್ತು. ಫಸ್ಟ್ ನಾನು ಹೋಗಿದ್ದು ಡ್ಯಾಮ್ ಆಗ್ತಿದ್ದು, ಮಾಣಿ ಡ್ಯಾಮು, ಪಿಕಪ್ ಡ್ಯಾಮ್, ಹುಂಕಲ್ ಡ್ಯಾಮ್, ಇವು 3 ಡ್ಯಾಮ್ ಆಗಿದ್ದು. ಫಸ್ಟ್ ನಾನು ಅಲ್ಲಿಗೆ ಹೋಗಿದ್ದು ಕೆಲಸಕ್ಕೆ, ಆನೆ ತೊಗೊಂಡು ಕಲ್ಯಾಣಿ. ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೆಲಸ. ಅವಾಗ ಅದೆಲ್ಲ ಊರು ತೋಟ ಎಲ್ಲ. ಇವಾಗೇನಿಲ್ಲ, ಪೂರಾ ನೀರು ನಿಂತಿದೆ, ಪೂರಾ ಅದೇ ಡ್ಯಾಮ್ ಕಟ್ಕೊಂಡು ನೀರಾಗುತ್ತೆ ಫಸ್ಟ್ ಇದೆಲ್ಲ. ಆವಾಗ ಟಿಂಬರ್ ಎಳಿಯೋಕ್ಕೆ ಮತ್ತು ಪೋಲ್ಸ್ ಎಳಿಯೋಕ್ಕೆ ಅದಕ್ಕೆಲ್ಲ ನಮ್ಮ ಶಂಕರ್ ಬಾಡಿಗೆ ಹೋಗ್ತಿತ್ತು, ಗೌರ್ಮೆಂಟಿಂದ ಬಾಡಿಗೆ ಕಳ್ಸೋದು ಇದಕ್ಕೆ ಚಿಕ್ಕಮದುರಿಗೆಲ್ಲ. ಚಿಕ್ಕಮದುರಿಗೆ ಸ್ವಲ್ಪ ಶ್ರೀನಿವಾಸ್ ಅಂತ ಅವನಿಗೂ ಬಾಡಿಗೆ ಹೋಗಿತ್ತು, ಮತ್ತು ಕಿಣಿ ಅಂತ ಇದ್ದ ಅವನಿಗೂ ಬಾಡಿಗೆ ಕೊಟ್ಟಿದ್ರು. ಇದೇ ಶಂಕರ್ ಜಾಸ್ತಿ ಕಾಸು ಮತ್ತು ಶಂಕರ್ಗೆ. ಅದು ಒಂದು ಆನೆ ಹತ್ರ ಅದೇನೇ ಇತ್ತಾ, ನಾನು ಕೂತ್ಕೊಂಡ್ರೆ ಮಾತಾ ಕೆಲಸ ಮಾಡೋದು, ಮತ್ತು ಮಾತಾಗೆ ತೆಗೆಸ ಕೆಲಸನೇ ಮಾಡಲ್ಲ. ಅವ್ರಿಗೆ ಮಾತೇ ಕೇಳಲ್ಲ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡಿ ಬಂದವರು. ಲೋಡ್ ಮಾಡೋದು ಅಷ್ಟೇ, ಲೋಡ್ ನಾವೇ ಮಾಡ್ತಿದ್ವು, ಟಿಂಬರ್ ಲೋಡ್ ಲಾರಿಗೆ ನಮ್ಮ ಮನೆ ಕೈಯಿಂದನೇ ಮಾಡ್ತಿದ್ವು. ನಾನು ಅದೇ 3 ಟ್ರಿಪ್ 11 ಗಂಟೆಗೆ ಕಳಿಸ್ಬಿಟ್ಟಿದ್ದೆ, 1 ಗಂಟೆ ಕ್ಲೋಸ್ ಆಗಿಬಿಟ್ಟಿದ್ದು. ಬರೀ 3 ಟ್ರಿಪ್ ಅಷ್ಟೇ, ದಿನಕ್ಕೆ 3 ಟ್ರಿಪ್. 1 ಗಂಟೆ ಕ್ಲೋಸ್ ಮಾಡಿಬಿಟ್ಟು ಆನೆ ಬಿಟ್ಟು ಮತ್ತೆ ಬಂದುಬಿಡ್ತಿದ್ದೆ ಮನೆಗೆ. ನಾವು ಮಾತ್ರ 1 ಲೋಡ ಮಾಡ್ತಿದ್ದಿಲ್ಲ, 1 ಲೋಡು ಮಾಡ್ತಿದ್ದಿಲ್ಲ. ಈ ಕಡೆ ಹಾಕಿ ಆ ಕಡೆ ಬೀಳ್ಸೋದು, ಆ ಕಡೆ ಹಾಕಿ ಈ ಕಡೆ ಬೀಳ್ಸೋದು ಮಾಡೋದು, ಅಷ್ಟು ಇದು ಮಾಡೋದು. ಆಮೇಲೆ ನಾನಂದರೆ ಅದಕ್ಕೂ ನೋವು ಬೇಡ್ದು, ನನಗೂ ನೋವು ಬೇಡ್ದು, ಹಂಗೆ ಕೆಲಸ ಮಾಡ್ತಿದ್ದೆ. ನೀವು ಎಷ್ಟಾರ ಕೆಲಸ ಮಾಡಿ ಅವ್ರಿಗೆ ನಾವು. ಮತ್ತು ಒಂದೇ ಕೆಲಸ ಇರ್ತೀವಿ ತರೀಕೆ ಇದರಲ್ಲಿ ಶ್ರೀನಿವಾಸ್ ಅಂತ ಒಂದು ಬಾಡಿಗೆ ತೊಗೊಂಡಿದ್ದೆ. ಅವನೇನಾದ ನನ್ನ ಮೇಲೆ ಇದು ಮಾಡಿಬಿಟ್ಟೆ, ನೀವು ಆನೆ ಕೆಲಸ ಮಾಡ್ತದಲ್ರಿ, ಬರೀ 11 ಗಂಟೆವರೆಗೆ 11:30 ತನಕ ಮಾಡ್ತೀನಿ, ನೀವು ಆಫೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ. ನೀನು ಕಂಪ್ಲೇಂಟಾರ ಮಾಡ್ಕೊ, ನೀನು ಏನಾರ ಮಾಡ್ಕೊ, ನನಗೆ ಆನೆ ಚೆನ್ನಾಗಿರ್ಬೇಕು, ನಿನಗೆ ಕೆಲಸ ಬೇಕಿರೋದು 11:30 ತನಕ ಮಾತ್ರ. ನೀನು ಆಫೀಸಿಗೆ ಹೇಳ್ಕೊ, ಬೇಕಾದ್ರೆ ನಾನು ಆನೆ ವಾಪಸ್ ಕಳ್ತೀನಿ, ನನಗೆ ಅದೇ ತೊಂದರೆ ಇಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಬಂದು ಬರಲಿ, ನಾನು ಆನೆಗೆ ನೋವು ಮಾಡೋಕ್ಕೆ ನಾನು ರೆಡಿ ಇಲ್ಲ.
ಒಂದು ಕೆಲಸ ಮಾಡಿ, ಇವತ್ತು ನಾನು ಟಿಂಬರ್ ಎಳ್ದಿದ್ದು ಹೋಗಿ ಲೆಕ್ಕ ಮಾಡ್ಕೊಬಾ. 46 ಪೀಸ್ ಇದ್ದು ನಾನು ಎಳ್ದಿದ್ದು, ಬೆಳಗ್ಗೆ 8ರಿಂದ 11:30 ತನಕ. ಅಲ್ಲಿ ಒಂದು ಮತ್ತೆ ಇವ್ರದ್ದು ಕೇರಳ ಆನೆ ಇತ್ತು, ಅದು ಬಾಯಲ್ಲಿ ಎಳಿಯೋದು, ಅದು ಬೆಳಗ್ಗೆದ ಸಾಯಂಕಾಲ ತನಕ ಅವ್ರು ಕೆಲಸ ಮಾಡೋದು. ಆಮೇಲೆ ಅವ್ರದ್ದು ಲೆಕ್ಕ ಮಾಡ್ಕೊ ಸಾಯಂಕಾಲ ಅಂದೆ. ಆಯಿತು ಅಂತ ನಾನು ಅವನೇ ಹೋಗಿ ನಾನು 46 ಪೀಸ್ ಮಾಡೋದು. ಆಮೇಲೆ ನಾನು ಅವನು ಹೋಗಿ ಆ ಕೇರಳ ಆನೆ ಎಳಿತಲ್ಲ ಅಲ್ಲಿ ಹೋದು, ಅವ್ನು 36 ಪೀಸ್ ಎಳ್ದಿದ್ದ, ಇನ್ನೂ 10 ಪೀಸ್ ಕಮ್ಮಿ. ಅದ್ರ ಮೇಲೆ ಅವನು ಒಂದು ದಿವಸನೂ ನನಗೆ ಹೆಂಗೆ ನೀವು ಏನು ಮಾಡ್ತೀರಿ, ಏನು ಕೆಲಸ ಮಾಡ್ತೀವಿ ಅಂತ ಒಂದು ದಿವಸನೂ ಬಂದು ಹೇಳಿಲ್ಲ. ಆಮೇಲೆ ಅವನು ಆನೆ ಕ್ರಾಯಕ್ಕೆ ತೊಗೊಂಡೋಗಿದ್ದ, ಕೊಟ್ಟಿಲ್ಲ ಶ್ರೀನಿವಾಸ್ ಅಂತ. ಹಾಗೆ ನಾವು ಕೆಲಸ ಹಂಗೆ ಮಾಡ್ತಿದ್ವಿ. ಅದು ಬಾಯಲ್ಲಿ ಎಳೆಯೋದು ತಪ್ಪಲ್ವಾ? ಬಾಯಿ ಅಲ್ಲೇ ಇರಲ್ಲ ಅವಕ್ಕೆ, ಅಲ್ಲಿದ್ದಿಲ್ಲ, ಅದು ಪೂರ ನೋವಾಗ್ಬಿಟ್ಟಿದೆ. ನಮ್ಮ ಆನೆಗಳಂದ್ರೆ ಈ ಕುದುರೆ ಗಾಡಿ ಎಳಿತಲ್ಲ ಆ ಥರ ಕಾಟಿ ನಮ್ದಾಕ ಬೀಗದೆ. ಆಮೇಲೆ ಕಲರ್ ಅಂತ ಬರ್ತದೆ, ಒಂದು ಪಟ್ಟಿ ಇಲ್ಲಿಗೆ ಒಂದು ಇಲ್ಲಿ, ಆ ಪಟ್ಟಿಗೆ 2 ಚೈನ್ ಕಟ್ಟೆ ಹಿಂಗೆ, ಆ ಚೈನ್ದಾಗ ಟಿಂಬರ್ ಕಟ್ಬಿಟ್ಟು ಹೇಳ್ಕೊಂಡು ಹೋಗಿ ಆ ಥರ ಅದು ಎಫರ್ಟ್ ಬರಲ್ಲ ಆನೆಗೆ. ಈ ಬಾಯಲ್ಲಿ ಎಳಿತಾರಲ್ಲ ಅದು ಎಫರ್ಟ್. ಇನ್ನು ಕೆಲ ಕಡೆ ಕೇರಳನೇ ಎಳಿತಾಳೆ, ಅಲ್ಲೆಲ್ಲ ಸೆಟ್ಟೆಲ್ಲ ಊರಾಗ್ಬಿಡು ಉದ್ರಲ್ಲ, ಪೂರ ನೋವಾಗ್ಬಿಡ್ತದೆ. ನಮ್ಮನೆ ಹಂಗೆ ದಡಿ ತಿನ್ನಲ್ಲ, ಸಪ್ಪೆ ತಿನ್ನೋದು ಪಾಪ.